ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಒಂದು ಎಮೋಷನಲ್ ಕಿಡ್ನಾಪಿಂಗ್ ಕೇಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಹೆಚ್ಚು ಸಮಯ ವ್ಯರ್ಥ ಮಾಡದೆ ವಿಡಿಯೋದೊಳಗೆ ಹೋಗೋಣ. ಇಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರೋ ಮಗು ಇದೆಯಲ್ಲ, ಈ ಹುಡುಗ ಮನೆ ಈಚೆ ಆಟ ಆಡ್ತಿರೋ ಸಮಯದಲ್ಲಿ ತನುಜ್ ಅನ್ನೋ ವ್ಯಕ್ತಿ ಈ ಪುಟ್ಟ ಹುಡುಗನನ್ನ ಕಿಡ್ನಾಪ್ ಮಾಡಿರ್ತಾನೆ. ಕಿಡ್ನಾಪ್ ಮಾಡಿರುವಾಗ ಪೃಥ್ವಿ ಅನ್ನೋ ಈ ಬಾಲಕನಿಗೆ ಕೇವಲ 1 ವರ್ಷ. ಈ ಬಾಲಕನ ತಂದೆ ತಾಯಿ ಜೈಪುರ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದಾಖಲೆ ಮಾಡಿರುತ್ತಾರೆ. ಕಿಡ್ನಾಪ್ ಆಗಿ 14 ತಿಂಗಳ ನಂತರ ಪೊಲೀಸರು ಯಶಸ್ವಿಯಾಗಿ ಕಿಡ್ನಾಪರ್ನ ಹಿಡಿದು ಮಗುವನ್ನ ಎತ್ತ ತಂದೆ ತಾಯಿಗೆ ಮರುಕಳಿಸಿದ್ದಾರೆ. ಆದ್ರೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕ ಮಕ್ಕಳು ಎಷ್ಟು ಮೃದು ಸ್ವಭಾವದವರು ಅಂತ ಅವರು ಯಾರ ಬಳಿ ಹೆಚ್ಚು ಸಮಯ ಕಳೆಯುತ್ತಾರೋ ಅವರಿಗೆ ಅಂಟಿಕೊಂಡು ಬಿಡುತ್ತಾರೆ. ಅದೇ ರೀತಿ ಪೃಥ್ವಿ ಅನ್ನೋ ಈ ಬಾಲಕ ಕೂಡ ತನುಜ್ ಅನ್ನೋ ಈ ಕಿಡ್ನಾಪರ್ಗೆ ಅವಲಂಬಿತನಾಗಿ ಬಿಟ್ಟಿದ್ದ. ಬಿಟ್ಟು ಹೋಗುವಾಗ ಅಳುತ್ತಿರುವ ಮನ ಕಲಕುವ ದೃಶ್ಯ ಇದು. ಇನ್ನು ಈ ವಿಡಿಯೋ ಮುಗಿದಿಲ್ಲ ವೀಕ್ಷಕರೇ. ಸಸ್ಪೆನ್ಸ್ ಏನಂದ್ರೆ, ಕಿಡ್ನಾಪ್ ಮಾಡಿರೋ ಈ ವ್ಯಕ್ತಿ ಕೂಡ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿರೋ ವ್ಯಕ್ತಿ. ಆದರೆ ಕಾರಣಾಂತರದಿಂದ ಸಸ್ಪೆಂಡ್ ಆಗಿದ್ರು ಅಷ್ಟೇ. ಪೊಲೀಸರ ಎಲ್ಲಾ ತಂತ್ರಗಳನ್ನು ತಿಳಿದಿದ್ದ ಕಿಡ್ನಾಪರ್ ತನುಜ್ ಒಂದು ಬಾರಿಯೂ ಫೋನ್ ಅನ್ನ ಬಳಕೆ ಮಾಡಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತಾ ತಾನು ವಾಸಿಸೋ ಜಾಗವನ್ನು ಗೊತ್ತಾಗಲು ಸಹ ಬಿಟ್ಟು ಕೊಟ್ಟಿಲ್ಲ. ಹಾಗೆ ತನ್ನ ಮುಖ ಪರಿಚಯ ಆಗಬಾರದು ಎಂದು ಉದ್ದ ಗಡ್ಡ ಬಿಟ್ಟು ಒಬ್ಬ ಸಾಧುವಿನಂತೆ ಬದುಕ್ತಾ ಇದ್ದ. ಆದ್ರೆ ಕೊನೆಗೂ ಜೈಪುರ್ ಪೊಲೀಸ್ ಅವರು ಸಕ್ಸಸ್ಫುಲ್ ಆಗಿ ಕಿಡ್ನಾಪರ್ನ ಹಿಡಿದು ಮಗುವನ್ನ ತಂದೆ ತಾಯಿಗೆ ಸೇಫ್ ಆಗಿ ರಿಟರ್ನ್ ಮಾಡಿದ್ದಾರೆ. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.